ಶ್ರೀಗುರುಭ್ಯೋ ನಮಃ ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಯೋಯಂ ಕಾಲಸ್ತಸ್ಯ ತೇ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಯೇನ ವಿಶ್ವಂ. ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್. ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯುಗಾದಿಕೃತ್ ಭಗವಂತ ಉತ್ತಮವಾದ ಯುಗದ ಪ್ರಾರಂಭವನ್ನು ಮಾಡುವಂತಹ ಆ ಯುಗದಲ್ಲಿರುವಂತಹ ಸಜ್ಜನರಿಗೆ ಸದ್ಬುದ್ಧಿಯನ್ನು ಕೊಟ್ಟು ಸತ್ಕರ್ಮಗಳನ್ನು ಮಾಡುವ ಪ್ರೇರಣೆಯನ್ನು ನೀಡುವಂತಹ ಸ್ವಾಮಿ ಅವನು ಯುಗಾದಿಕೃತ್. ಅಂತಹ ಯುಗಾದಿಕೃತ್ ಆದ ಸಕಲ ಕಾಲನಿಯಾಮಕನಾದಂತಹ ಕಾಲನಾಮಕನಾದ ಪರಮಾತ್ಮನಿಗೆ ಅನಂತ ನಮನಗಳನ್ನು ಈ ಯುಗಾದಿಯ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಸಮರ್ಪಣೆ ಮಾಡೋಣ. ಅತಿ ಸೂಕ್ಷ್ಮವಾದಂತಹ ಕಾಲವನ್ನು ಆರಂಭ ಮಾಡಿಕೊಂಡು ಕ್ಷಣದೊಳಗೆ ಅನಂತ ಭಾಗಗಳು, ಅಂತಹ ಸೂಕ್ಷ್ಮಾತಿ ಸೂಕ್ಷ್ಮವಾದ ಕಾಲವನ್ನು ಆರಂಭ ಮಾಡಿಕೊಂಡು ಮಹಾಕಾಲದವರೆಗೆ ಎಲ್ಲ ಕಾಲಗಳ ಆ ಅವಾಂತರ ಭಾಗಗಳನ್ನೂ ಸೃಷ್ಟಿ ಮಾಡುವ, ಆ ಕಾಲವನ್ನು ಅಷ್ಟಷ್ಟೇ ಕಾಲದವರೆಗೆ ರಕ್ಷಣೆ ಮಾಡುವ, ಆ ಕಾಲದೊಳಗೆ ಜಗತ್ತಿನೊಳಗೆ ಅನಂತ ಕಾರ್ಯಗಳನ್ನು ಮಾಡುವಂತಹ ಅದ್ಭುತ ಶಕ್ತಿ ಇರುವ ಕಾಲನಾಮಕನಾದ ಪರಮಾತ್ಮ. ಕಲ ಕಾಮಧೇನು ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿದಂತೆ ಎಲ್ಲ ಧಾತುಗಳ ಅರ್ಥವೂ ಕಲಧಾತುವಿಗೆ ಇದೆ. ಸರ್ವಜ್ಞನಾದ, ಸ್ವತಂತ್ರನಾದ, ಸರ್ವಪ್ರೇರಕನಾದ, ಪರಮದಯಾಲುವಾದಂತಹ ಪರಮೋಪಕಾರಕನಾದ ಪರಮಾತ್ಮ ಅವನು ಕಾಲ. ಅಂತಹ ಕಾಲನಾಮಕನಾದ ಭಗವಂತ ಜಗನ್ನಿಯಾಮಕನಾದ ಸ್ವಾಮಿ. ಆದ್ದರಿಂದಲೇ ಕೃಷ್ಣಾಷ್ಟಮಿ, ಕಾಲಾಷ್ಟಮಿ ಎಂಬುದಾಗಿ ಎರಡನ್ನೂ ಹೇಳೋದು. ಕಾಲ ಅಂದರೂ ಕೃಷ್ಣ. ಅಂತಹ ಕಾಲನಾಮಕನಾದ ಪರಮಾತ್ಮ ಶ್ರೀಕೃಷ್ಣ ಜಗನ್ನಿಯಾಮಕ. ಅಂತಹ ಭಗವಂತನ ಅನುಗ್ರಹದಿಂದ ಎಲ್ಲ ಕಾಲವೂ ಸಾರ್ಥಕವಾಗಬೇಕು. ವಿಶೇಷವಾಗಿ ಈ ಕ್ರೋಧಿನಾಮ ಸಂವತ್ಸರ ಅತ್ಯಂತ ಸಾರ್ಥಕವಾಗಲಿ. ಯಾವಾಗಲೂ ಹರಿಸ್ಮರಣೆ, ಸಚ್ಛಾಸ್ತ್ರಗಳ ಶ್ರವಣ, ಮಹಾಭಾರತ, ರಾಮಾಯಣ, ಭಾಗವತಾದಿ ಇತಿಹಾಸ ಪುರಾಣಗಳ ಶ್ರವಣ, ಆ ಶಾಸ್ತ್ರಗಳಲ್ಲಿ ಹೇಳಿದಂತೆ ಜೀವನದಲ್ಲಿ ಅನುಷ್ಠಾನ ಮಾಡುವಂತಹ ಒಂದು ಸದ್ಬುದ್ಧಿ, ಸದವಕಾಶ, ಮಹಾತ್ಮರ ಸೇವೆ ಮಾಡುವ ಅವಕಾಶ, ಪರೋಪಕಾರ ಮಾಡುವಂತಹ ಒಂದು ಶುಭ ಪ್ರವೃತ್ತಿ ನಮ್ಮಲ್ಲಿ ಬೆಳೆಯಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇದು ಕ್ರೋಧಿನಾಮ ಸಂವತ್ಸರ. ಸಂವತ್ಸರದ ಫಲವನ್ನು
ತಿಳಿಯುವುದಾದರೆ ಕಾಮಕ್ರೋಧಗಳಿಗೆ ವಿಶೇಷವಾಗಿ ಅಭಿವೃದ್ಧಿಯಾಗುವ ಒಂದು ಭಯ ಇದೆ. ಆದರೆ ಆ ಸಂವತ್ಸರ ನಾಮಕನಾದ ಪರಮಾತ್ಮ, ಆ ಪರಮಾತ್ಮನಿಗೆ ಶರಣು ಹೋಗೋಣ. ಅವನು ನಮ್ಮನ್ನು ಕಾಪಾಡುತ್ತಾನೆ. ಆದ್ದರಿಂದಲೇ ಅವನು ಸಂವತ್ಸರ, ಸಮ್ಯಕ್ ವತ್ಸಾನ್ ರಮಯತಿ ಇತಿ ಸಂವತ್ಸರ. ನಮ್ಮೆಲ್ಲರನ್ನು, ಮಕ್ಕಳನ್ನು ಚೆನ್ನಾಗಿ ರಕ್ಷಣೆ ಮಾಡಿ ನಮಗೆ ಬಂದ ಆಪತ್ತನ್ನು ಪರಿಹಾರ ಮಾಡ್ತಾನೆ. ಏನದು ನಮಗೆಲ್ಲ ಬಂದ ದೊಡ್ಡ ಆಪತ್ತು? ಈ ಸಂವತ್ಸರದಲ್ಲಿ ಕಾಮಕ್ರೋಧಗಳ ಅಭಿವೃದ್ಧಿಯಾಗ್ತದೆ ಅಂತ ಸಂವತ್ಸರದ ಫಲವನ್ನು ಹೇಳಿದ್ದಾರೆ. ಆ ಆಪತ್ತಿನಿಂದ ನಮ್ಮನ್ನು ರಕ್ಷಣೆ ಮಾಡಲಿ ಪರಮಾತ್ಮ. ಆ ಭಗವಂತನನ್ನು ಯಾವ ವಿಷ್ಣು ಸಹಸ್ರನಾಮ ಯುಗಾದಿಕೃತ್ ಎಂಬುದಾಗಿ ಹೇಳಿದೆ, ಅದೇ ವಿಷ್ಣು ಸಹಸ್ರನಾಮ ಕ್ರೋಧ, ಕ್ರೋಧಕೃತ್. ಆ ಭಗವಂತನನ್ನು ಭಜಿಸದಿದ್ದರೆ ಕ್ರೋಧಕೃತ್, ನಮಗೆ ಕ್ರೋಧವೆಂಬ ದೋಷ ಬರುವಂತೆ ಮಾಡುತ್ತಾನೆ. ಭಗವಂತನನ್ನು ಭಜಿಸಿ ಭಗವಂತನ ಮಹಿಮೆಗಳನ್ನು ತಿಳಿದು ಎಲ್ಲವೂ ಅವನ ಅಧೀನ, ಯಾವುದೂ ನನ್ನ ಅಧೀನ ಅಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನನ್ನ ಮನಸ್ಸಿಗೆ ಏನಾದರೂ ಸ್ವಲ್ಪ ವ್ಯತ್ಯಾಸವಾದರೆ, ವಿರುದ್ಧವಾದರೆ ಕ್ರೋಧ ಬರುತ್ತೆ. ಆ ಕ್ರೋಧಕ್ಕೆ ಅವಕಾಶ ಇಲ್ಲ. ಎಲ್ಲವೂ ದೇವರ ಅಧೀನ ಅಂತ ತಿಳಿದವನಿಗೆ ಕ್ರೋಧ ಬರೋದೇ ಇಲ್ಲ. ಹಾಗಾಗಿ ಕ್ರೋಧ, ಕ್ರೋಧಂ ಹಂತಿ ಇತಿ ಕ್ರೋಧ. ನಾವೇನಾದರೂ ಭಗವಂತನನ್ನು ತಿಳಿಯದಿದ್ದರೆ ಮಾತ್ರ ನಮಗೆ ಕ್ರೋಧಕೃತ್ ದೇವರು. ಆದರೆ ದೇವರನ್ನು ತಿಳಿದು ಅವನು ಸ್ವತಂತ್ರ, ನಾನು ಪರತಂತ್ರ, ಹರಿಚಿತ್ತ, ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ದೇವರ ಚಿತ್ತಕ್ಕನುಗುಣವಾಗಿ ನನ್ನ ಚಿತ್ತ ಬಂದಿದ್ದರೆ ನಾನು ನನ್ನ ಕಾರ್ಯದಲ್ಲಿ ಯಶಸ್ವಿಯಾಗಬಹುದು. ಇಲ್ಲ ಅಂತಾದರೆ ನನ್ನ ಚಿತ್ತಕ್ಕೆ ಬಂದಂತೆ ನಡೆಯಲೇಬೇಕು ಅನ್ನುವ ನಿಯಮ ಇಲ್ಲ ಅಂತ ನಾನು ತಿಳಿದಿದ್ದರೆ ಕ್ರೋಧ ಬರುವುದಕ್ಕೆ ಅವಕಾಶ ಇಲ್ಲ. ಆ ತಿಳುವಳಿಕೆಯನ್ನು ದೇವರು ಕೊಟ್ಟು ನಮ್ಮ ಕ್ರೋಧವನ್ನು ಪರಿಹಾರ ಮಾಡುತ್ತಾನೆ. ಕ್ರೋಧ ಜೀವನದಲ್ಲಿ ಯಾವರಾದರೂ ಒಬ್ಬರು ತಪ್ಪು ಮಾಡಿದಾಗ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆದುಕೊಂಡಾಗ ನನಗೆ ಕ್ರೋಧ ಬರುತ್ತಲ್ಲ, ಒಂದೆರಡು ಕ್ಷಣ ಚಿಂತನಕ್ಕೆ ಅವಕಾಶ ಕೊಡಬೇಕು ಮನಸ್ಸಿಗೆ. ಈ ತಪ್ಪು ಎಂತಹ ತಪ್ಪು? ಇದೇ ತರಹದ ತಪ್ಪನ್ನು ನಾನು ಮಾಡ್ತಾ ಇರ್ತೇನಾ ಇಲ್ವಾ? ಮಾಡ್ತಾ ಇದ್ದರೆ ಯಾವ ತರಹದ ಸಂದರ್ಭದಲ್ಲಿ ನಾನು ಮಾಡಿರ್ತೇನೆ? ಅದೇ ಸಂದರ್ಭ ಇವನಿಗಿದೆಯಾ? ಅಥವಾ ಬುದ್ಧಿಪೂರ್ವಕವಾಗಿ ಎಲ್ಲ ಅನುಕೂಲತೆಗಳಿದ್ದರೂ ತಪ್ಪು ಮಾಡಿದ್ದಾನ, ಅನಿವಾರ್ಯವಾಗಿ ತಪ್ಪು ಮಾಡಿದ್ದಾನ? ಒಂದೆರಡು ಕ್ಷಣ ಈ ತರಹದ ಚಿಂತನೆಗೆ ಅವಕಾಶ ಕೊಟ್ಟರೆ ಆ ಕ್ರೋಧ ಕಡಿಮೆಯಾಗಿ ಹೋಗುತ್ತೆ. ಆ ಚಿಂತನವನ್ನು ದೇವರೇ ಕೊಟ್ಟು ನಮ್ಮ ಕ್ರೋಧವನ್ನು ಪರಿಹಾರ ಮಾಡುತ್ತಾನೆ ಅನ್ನುವುದಕ್ಕಾಗಿಯೇ ವಿಷ್ಣು ಸಹಸ್ರನಾಮದಲ್ಲಿ ಕ್ರೋಧ ಎಂಬುದಾಗಿ ಪರಮಾತ್ಮನನ್ನು ಕರೆದಿದ್ದಾರೆ. ಯುಗಾದಿಯ ಈ ಶುಭ ದಿನದಂದು ಕ್ರೋಧಿನಾಮ ಸಂವತ್ಸರದ ಪ್ರಾರಂಭದಲ್ಲಿಯೇ ಭಗವಂತನನ್ನು ಕ್ರೋಧಘ್ನೇ ನಮಃ, ನಮ್ಮ ಕ್ರೋಧವನ್ನು ಪರಿಹಾರ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿಯೇ ಈ ಸಂವತ್ಸರವನ್ನು ಪ್ರಾರಂಭ ಮಾಡೋಣ. ವತ್ಸರಾದ ನಮ್ಮೆಲ್ಲರನ್ನು ಆ ಭಗವಂತ ಕ್ರೋಧ ವಿಮುಕ್ತರನ್ನಾಗಿ ಮಾಡಿ ಸಂತೋಷಪಡಿಸ್ತಾನೆ, ಸಂವತ್ಸರ ನಾಮಕನಾದ ಪರಮಾತ್ಮ ಎಂಬುದಾಗಿ ನಾವು ತಿಳಿಯೋಣ. ಜೊತೆಗೆ ವಾದಿರಾಜ ಶ್ರೀಪಾದಂಗಳವರು ರುಕ್ಮಿಣೀಶ ವಿಜಯದಲ್ಲಿ ತಿಳಿಸಿದ ರೀತಿಯಲ್ಲಿ ಕ್ರೋಧ ಇರಬೇಕು, ಇರಬಾರದು. ಕಾಮ, ಕ್ರೋಧ, ಲೋಭ, ಮಾತ್ಸರ್ಯ, ಮದ, ರಾಗ ಈ ಎಲ್ಲ ಭಾವಗಳು ದೋಷಗಳು. ಆದರೆ ಎಲ್ಲಿ ಮಾಡಬೇಕೋ ಅಲ್ಲಿ ಮಾಡಿದರೆ ಗುಣ, ಎಲ್ಲಿ ಮಾಡಬಾರದೋ ಅಲ್ಲಿ ಮಾಡಿದಾಗ ಮಾತ್ರ ದೋಷ ಅನ್ನುವ ಒಂದು ತತ್ವವನ್ನು ವಾದಿರಾಜ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಶ್ರೀಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡುವ ರೂಪದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಕಾಮಸ್ತೇಂಘ್ರಿಯುಗಾರ್ಚನೆ ಮಲಧಿಯಾಂ ಲೋಭಸ್ಸು ಪುಣ್ಯಾರ್ಜನೆ. ಕಾಮ ಬೇಕು ನಮಗೆ. ಏನು ಕಾಮ ಬೇಕು? ಕೆಟ್ಟ ವಿಷಯಗಳ ಕಾಮನೆ ಅಲ್ಲ. ಕಾಮಸ್ತೇಂಘ್ರಿಯುಗಾರ್ಚನೆ, ಪರಮಾತ್ಮನ ಪಾದದ ಭಜನೆಯನ್ನು ಮಾಡಬೇಕು ಅನ್ನುವ ಕಾಮ ಬೇಕು. ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅನ್ನುವ ಕಾಮ ಬೇಕು. ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಶುಭಕಾಮನೆ ಬೇಕು. ಆ ಕಾಮವನ್ನು ದೇವರು ನಮಗೆ ದಯಪಾಲಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು. ಅದಕ್ಕಾಗಿಯೇ ವಿಷ್ಣು ಸಹಸ್ರನಾಮದಲ್ಲಿ ಕಾಮಃ ಕಾಮಕೃತ್
ಪರಮಾತ್ಮ ಬರೀ ಕಾಮವನ್ನು ಪರಿಹಾರ ಮಾಡುವವ ಮಾತ್ರ ಅಲ್ಲ, ಕಾಮವನ್ನು ಕೊಡುವವನೂ ಹೌದು. ಕೆಟ್ಟ ಕಾಮನೆಗಳನ್ನು ನಾಶ ಮಾಡುವವ ಕಾಮಃ ಕಾಮಘ್ನೇ ನಮಃ. ಕಾಮಕೃತ್ ಶುಭ ಕಾಮನೆಗಳನ್ನು ಸಜ್ಜನರಿಗೆ ಕೊಡುವವನೂ ಹೌದು, ಕಾಮಕೃತೇ ನಮಃ. ಅದು ಯಾವುದು ಶುಭ ಕಾಮನೆ ಅಂದರೆ ಕಾಮಸ್ತೇಂಘ್ರಿಯುಗಾರ್ಚನೆ, ಪರಮಾತ್ಮನ ಪಾದಗಳ ಭಜನೆ, ಪರಮಾತ್ಮನ ಮಹಿಮೆಯನ್ನು ಶ್ರವಣ ಮಾಡೋದು, ಇನ್ನನೇಕ ಸತ್ಕರ್ಮಗಳನ್ನು ಧರ್ಮಗಳನ್ನು ನಿಷ್ಕಾಮವಾಗಿ ಅನುಷ್ಠಾನ ಮಾಡುವ ಕಾಮ. ಅಮಲಧಿಯಾಂ ಲೋಭ, ಅಮಲಧಿ ಶುದ್ಧವಾದಂತಹ ಯಥಾರ್ಥವಾದ ಜ್ಞಾನ. ಯಥಾರ್ಥವಾದ ಜ್ಞಾನ ಸಿಗೋದು ಬಹಳ ಕಷ್ಟ, ಅದರ ಬಗ್ಗೆ ಲೋಭ ಇರಬೇಕು. ಯಥಾರ್ಥ ಜ್ಞಾನವನ್ನು ಪಡೆಯಬೇಕೆಂಬ ಆಶೆ, ಬಂದ ಯಥಾರ್ಥ ಜ್ಞಾನವನ್ನು ಚೆನ್ನಾಗಿ ಉಳಿಸಿಕೊಳ್ಳುವ ಕಲೆ, ಉಳಿದ ಯಥಾರ್ಥ ಜ್ಞಾನವನ್ನು, ಆ ಶಾಸ್ತ್ರದ ಪರಿಜ್ಞಾನವನ್ನು ಮತ್ತೆ ನಾಶವಾಗದಂತೆ ವಿಶೇಷವಾಗಿ ಅದರ ಬಗ್ಗೆ ಆಸ್ಥೆಯನ್ನು ವಹಿಸೋದು. ರುಕ್ಮಿಣೀಶ ವಿಜಯದ ವ್ಯಾಖ್ಯಾನಕಾರರು ಈ ಮೂರನ್ನೂ ತಿಳಿಸ್ತಾರೆ. ಲೋಭ ಅಂದರೆ ಮನುಷ್ಯ ಹೇಗೆ ಹಣ ಬೇಕು ಬೇಕು ಅಂತ ಮೊದಲು ಬಯಸ್ತಾನೆ, ಹಣ ಬಂದ ಮೇಲೆ ಅದನ್ನು ಹಾಗೇ ಉಳಿಸಿಕೊಳ್ಳಬೇಕು ಅಂತಾನೆ, ಯಾರಿಗೂ ಕೊಡಬಾರದು ಅಂತನ್ನೋ ರೀತಿಯಲ್ಲಿ ಅದರ ಬಗ್ಗೆ ಬಹಳಷ್ಟು ಲೋಭ ಮಾಡ್ತಾನೆ. ಇದು ತಾನೇ ಲೋಭ ಅಂದರೆ, ಬೇಕು ಅಂತ ಬಯಸೋದು, ಬಂದದ್ದನ್ನು ತೆಗೆದಿಡೋದು, ರಕ್ಷಣೆ ಮಾಡೋದು, ಅದನ್ನು ಖರ್ಚು ಮಾಡುವುದಕ್ಕೆ ಮನಸ್ಸು ಮಾಡದೇ ಇರೋದು. ಹಣದ ವಿಷಯದಲ್ಲಿ ಹೀಗೆ ಬೇಡ. ಹಣವನ್ನು ಅವಶ್ಯವಾಗಿ ಸಜ್ಜನರಿಗೆ ಯೋಗ್ಯರಿಗೆ ದಾನ ಮಾಡಬೇಕು. ಆದರೆ ನಮಗೆ ಬಂದ ಏನು ಶುದ್ಧ ತತ್ವಜ್ಞಾನ ಇದೆ, ಆ ತತ್ವಜ್ಞಾನವನ್ನು ನಾವು ಪಡೆಯಬೇಕೆಂಬ ಆಶೆಯನ್ನೂ ಪಡಬೇಕು. ಬಂದ ಮೇಲೆ ಆ ತತ್ವಜ್ಞಾನವನ್ನು ಮತ್ತೆ ಕಳೆದುಕೊಳ್ಳದೇ ಇರೋ ಹಾಗೆ ರಕ್ಷಣೆ ಮಾಡಿಕೊಳ್ಬೇಕು, ಮರೆಯಬಾರದು ಶಾಸ್ತ್ರವನ್ನು. ಜೊತೆಗೆ ಅದನ್ನು ಪರಿತ್ಯಾಗ ಮಾಡಬಾರದು. ಮೊದಲೇನೋ ಓದಿದ, ಸ್ವಲ್ಪ ದಿವಸ ಇಟ್ಟುಕೊಂಡ, ಆಮೇಲೆ ಮತ್ತೆ ಮರೆತು ಬಿಟ್ಟ ಅಂತ ಆಗದೇ ಇರೋ ಹಾಗೆ ಅದನ್ನು ದೃಢವಾಗಿ ಸ್ಥಿರವಾಗಿ ಉಳಿಸಿಕೊಳ್ಳಬೇಕು. ಒಂದು ವ್ಯತ್ಯಾಸ, ಹಣವನ್ನು ಕೊಟ್ಟರೆ ಖರ್ಚಾಗಿ ಹೋಗುತ್ತೆ, ತತ್ವಜ್ಞಾನವನ್ನು ಇನ್ನೊಬ್ಬರಿಗೆ ಕೊಟ್ಟರೆ ಮಾತ್ರ ಇದು ಕಡಿಮೆ ಆಗೋದಲ್ಲ. ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಆದ್ದರಿಂದ ಇದನ್ನು ಇನ್ನೊಬ್ಬರಿಗೆ ವಿದ್ಯಾದಾನ ಮಾಡಿದರೂ ಇದರ ವ್ಯಯ ಆಗೋದಿಲ್ಲ. ಅವಶ್ಯವಾಗಿ ದಾನ ಮಾಡಬಹುದು ಯೋಗ್ಯರಿಗೆ, ಆದರೆ ತಾನು ಮಾತ್ರ ಇನ್ನೇನು ನನಗೆ ಈ ವಿದ್ಯೆಯಿಂದ ಪ್ರಯೋಜನ ಇಲ್ಲ ಅಂತ ಅದರ ಬಗ್ಗೆ ಅನಾಸ್ಥೆಯನ್ನು ವಹಿಸಬಾರದು ಅನ್ನುವ ಅರ್ಥದಲ್ಲಿ ಅದನ್ನು ಚೆನ್ನಾಗಿ ಭದ್ರವಾಗಿ ಇಟ್ಟುಕೊಳ್ಳಬೇಕು. ಸುಪುಣ್ಯಾರ್ಜನೆ ಮಾತ್ಸರ್ಯಂ, ಉತ್ತಮವಾದ ಪುಣ್ಯ. ವಾದರಾಜ ಶ್ರೀಪಾದಂಗಳವರು ಆ ಸು ಎಂಬ ಶಬ್ದವನ್ನು ಬಳಸುವ ಹಿನ್ನೆಲೆಯಲ್ಲಿ ಬಹಳ ಔಚಿತ್ಯ ಇದೆ. ಪುಣ್ಯ ಅಂದರೆ ನಾವು ಸಕಾಮ ಕರ್ಮಗಳನ್ನು ಮಾಡಿದರೂ ಪುಣ್ಯ ಬರ್ತದೆ. ಏನೇನೋ ಸ್ವಾರ್ಥಕ್ಕಾಗಿ ಕರ್ಮಗಳನ್ನು ಮಾಡಿಯೂ ತಾತ್ಕಾಲಿಕವಾದ ಫಲವನ್ನು ಕೊಡುವ ಪುಣ್ಯ ಬರುತ್ತೆ. ಅಂತಹ ಪುಣ್ಯ ಅಲ್ಲ ಸುಪುಣ್ಯ, ನಿಷ್ಕಾಮ ಕರ್ಮದಿಂದ ಬಂದಂತಹ ಪುಣ್ಯ, ಮೋಕ್ಷ ಸಾಧನವಾದಂತಹ ಅಪರೋಕ್ಷ ಜ್ಞಾನಕ್ಕೆ ಉಪಯುಕ್ತವಾಗುವಂತಹ ಪುಣ್ಯ. ಅಂತಹ ಶ್ರೇಷ್ಠವಾದ ಪುಣ್ಯವನ್ನು ಒಬ್ಬರು ಸಂಪಾದನೆ ಮಾಡ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ಮಾತ್ಸರ್ಯ ಇರಬೇಕು. ಅಂದರೆ ಅವರು ಪುಣ್ಯ ಮಾಡದೇ ಇರೋ ಹಾಗೆ ಆಗಬೇಕು ಅನ್ನುವುದರಲ್ಲಿ ತಾತ್ಪರ್ಯ ಅಲ್ಲ. ನಾನೂ ಹಾಗೆ ಪುಣ್ಯವನ್ನು ಸಂಪಾದನೆ ಮಾಡಬೇಕು, ನಾನು ಯಾಕೆ ಅವನಿಗಿಂತಲೂ ಹಿಂದೆ ಬೀಳಬೇಕು, ನನ್ನ ಯೋಗ್ಯತೆ ಎಷ್ಟಿದೆ ಅಷ್ಟು ಪುಣ್ಯವನ್ನು ನಾನು ಸಂಪಾದನೆ ಮಾಡಿಯೇ ತೀರ್ತೇನೆ ಎನ್ನುವ ಮಾತ್ಸರ್ಯ. ಚರಿತಾನುಕೀರ್ತನ ಸುಧಾ ಪಾನಾನ್ ಮದಃ, ಭಗವಂತನ ಚರಿತ್ರೆಯನ್ನು ಹೇಳ್ತಾ ಇದ್ದರೆ ಅದರಿಂದ ಆಗುವಂತಹ ಆನಂದದೊಳಗೆ ಮೈ ಮರೆತು ಬಿಡಬೇಕು. ಹೇಗೆ ಮದ ಬಂದಂತಹ ವ್ಯಕ್ತಿಗೆ ಬೇರೆ ಇನ್ಯಾವ ಕಾರ್ಯಗಳ ಬಗ್ಗೆಯೂ ಅವನಿಗೆ ಆಸಕ್ತಿ ಇರೋದಿಲ್ಲ, ಎಚ್ಚರ ಇರೋದಿಲ್ಲ, ತನ್ನ ಲೋಕದೊಳಗೆ ತಾನಿರ್ತಾನೆ. ಹಾಗೆ ಆ ಹರಿಗುಣ ಧ್ಯಾನವನ್ನು ಮಾಡುವುದರೊಳಗೆ ಆಸಕ್ತನಾದಂತಹ ವ್ಯಕ್ತಿ, ಹರಿಕಥಾಶ್ರವಣದಲ್ಲೇ ಆಸಕ್ತನಾದ ವ್ಯಕ್ತಿ, ಇನ್ನಿತರ ವಿಷಯಗಳ ಬಗ್ಗೆ ಪೂರ್ಣವಾದಂತಹ ಅನಾಸ್ಥೆಯನ್ನು ವಹಿಸಿ ಕೇವಲ ಆ ಭಗವಂತನ ಗುಣಗಳಲ್ಲಿಯೇ ಮುಳುಗಿದ್ದು ಜಗತ್ತನ್ನು ಮರೆಯುವುದುಂಟಲ್ಲ, ಆ ಅವಸ್ಥೆ ಬರಲಿ ಅಂತ. ಶತ್ರು ಶುಕ್ರೋಧ, ಯಾರು ಭಗವಂತನ ಶತ್ರುಗಳು, ಪರಮಾತ್ಮನ ದ್ರೋಹ ಮಾಡುವವರಿದ್ದಾರೆ, ಅಂಥವರ ಮೇಲೆ ಕ್ರೋಧ ಇರಲಿ ಅಂತ. ಕ್ರೋಧಿನಾಮ ಸಂವತ್ಸರ, ಕ್ರೋಧ
ನಮಗೆ ಬೇಕು. ಯಾರಲ್ಲಿ ಕ್ರೋಧ? ಸಜ್ಜನರ ಮೇಲೆ ಕ್ರೋಧ ಅಲ್ಲ. ಯಾರು ದುರ್ಜನರು, ಧರ್ಮವನ್ನು ಅಲ್ಲಗಳೆಯುವವರು, ದೇವರನ್ನು ಅಲ್ಲಗಳೆಯುವವರು, ಅಧರ್ಮ ಅನ್ಯಾಯಗಳನ್ನು ಮಾಡುವವರು, ಭ್ರಷ್ಟಾಚಾರ ಅತ್ಯಾಚಾರ ಅನ್ಯಾಯಗಳನ್ನು ಮಾಡುವವರಿದ್ದಾರೆ. ಅಂತಹ ದುರ್ಜನರ ಬಗ್ಗೆ ಕ್ರೋಧ. ಅಂಥವರ ಮೇಲೆಯೂ ನಾವು ಪ್ರೀತಿಯನ್ನು ಮಾಡಿದರೆ ಅಧರ್ಮವನ್ನು ಪ್ರೀತಿ ಮಾಡಿದ ಹಾಗೆ. ಅವರು ಮಾಡುವ ಅಧರ್ಮ, ಅವರು ಮಾಡುವ ಅನ್ಯಾಯ, ಅವರು ಮಾಡುವಂತಹ ದೇವರ ಧರ್ಮದ ದ್ರೋಹವನ್ನು ನಾವು ಪ್ರತಿಭಟಿಸಲೇಬೇಕು. ಅದರ ಬಗ್ಗೆ ನಮಗೆ ಕ್ರೋಧ ಇರಬೇಕು. ಆ ಕ್ರೋಧವನ್ನು ನಮಗೆ ಕೊಡು. ಆ ಕ್ರೋಧ ಇಲ್ಲ ಅಂದರೆ ಅದೇ ಒಂದು ದೊಡ್ಡ ದೋಷ. ನಾವು ಅಧರ್ಮದ ಜೊತೆಗೆ ಸೇರಿಕೊಂಡು ಹೋಗ್ತೇವೆ ಅಂತ ಅರ್ಥ. ಅದಾಗಬಾರದು ಅನ್ನುವುದು ವಾದಿರಾಜರ ಬಹಳ ಸುಂದರವಾದಂತಹ ಪ್ರಾರ್ಥನೆ. ಕ್ರೋಧೋ ಭಕ್ತ ಜನೇಶು ರಾಗ. ನಿನ್ನ ಭಕ್ತರು, ಪರಮಾತ್ಮನ ಭಕ್ತರು ಯಾರಿದ್ದಾರೋ ಅವರ ಮೇಲೆ ವಿಶೇಷವಾದ ರಾಗ, ಅನುರಾಗ, ಪ್ರೀತಿ, ಅಭಿಮಾನ ಇರಬೇಕು. ಉದಿಯಾತ್ ಶ್ರೀವಿಠಲ ಅನ್ಯತ್ರನೋ. ಇಂತಹ ಸದ್ಗುಣಗಳನ್ನು ನನಗೆ ಉದಯವಾಗುವಂತೆ ಅನುಗ್ರಹ ಮಾಡು. ಇದನ್ನು ಬಿಟ್ಟರೆ ಇನ್ನು ದುಷ್ಟ ವಿಷಯಗಳಲ್ಲಿ ಕಾಮ, ಸಜ್ಜನರ ಮೇಲೆ ಕ್ರೋಧ, ದುರ್ಜನರ ಮೇಲೆ ಪ್ರೀತಿ, ಹಣ ಸಂಪಾದನೆ ಮಾಡುವ ವಿಷಯದಲ್ಲಿ ಲೋಭ, ಇಂಥವುಗಳು ಮಾತ್ರ ಸರ್ವಥಾ ನಮಗೆ ಬೇಡ. ಯಚ್ಛತ್ರುರ್ನ ಹಿ ಶತ್ರುರುಚ್ಚ ನಿಲಯಸ್ಯ ಅನ್ಯಸ್ಯ ಶತ್ರುರ್ಭವೇ. ಆದ್ದರಿಂದ ಅಂತಹ ಸರ್ವೋತ್ತಮನಾದ ಪರಮಾತ್ಮ, ನಿನಗೆ ನಾವು ಶರಣು ಬಂದಿದ್ದೇವೆ. ನಿನ್ನನ್ನು ಆಶ್ರಯಿಸಿದರೆ ಈ ಯಾವ ಶತ್ರುಗಳ ಬಾಧೆಯೂ ನಮಗಿಲ್ಲ. ಇವುಗಳೆಲ್ಲ ನಿನ್ನ ಸೇವೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ನಮಗೆ ದಯಪಾಲಿಸಿ ಅನುಗ್ರಹವನ್ನು ಮಾಡು ಎಂಬುದಾಗಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ನಿಷ್ಕಾಮ ಕರ್ಮಗಳನ್ನೇ ಮಾಡಬೇಕು. ಆದರೂ ಕೂಡ ಸಾಧನೆಗೆ ವಿಘ್ನವಾಗುವ ರೀತಿಯಲ್ಲಿ ಯಾವುದೇ ಆತಂಕಗಳು, ವಿಘ್ನಗಳು, ಅಡಚಣೆಗಳು ಬರಬಾರದು ಅನ್ನುವುದಕ್ಕೋಸ್ಕರ ನಿರ್ವಿಘ್ನತೆಗಾಗಿ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ತಪ್ಪಿಲ್ಲ. ಮಂಗಳ ರಾಜ, ಶನಿ ಮಂತ್ರಿ, ಪ್ರಾಯ ಅನೇಕ ವಿಷಯಗಳಲ್ಲಿ ಮಂಗಳ ಮತ್ತು ಶನಿ ಇವರದೇ ಆಧಿಪತ್ಯ ಇರೋಣದರಿಂದ ದುರ್ಭಿಕ್ಷೆ, ಮಳೆಯಾಗದೇ ಇರೋದು, ರಾಜರಲ್ಲಿ ಕಲಹ, ಇಂತಹ ಒಂದು ಭಯಾನಕವಾದ ವಾತಾವರಣ ಈ ಸಂವತ್ಸರದಲ್ಲಿದೆ ಅಂತ ನಾವು ಪಂಚಾಂಗದ ಫಲವನ್ನು ನೋಡಿದಾಗ ತಿಳಿದು ಬರ್ತದೆ. ಗುರು ರಸಾಧಿಪ, ಧಾನ್ಯಾಧಿಪ ಚಂದ್ರ, ಇವರ ಒಂದು ಫಲವನ್ನು ನೋಡಿದಾಗ ಮಾತ್ರ ಶುಭ ಫಲ ಇದೆ, ಸುಭಿಕ್ಷೆ ಇದೆ. ಮೇಷ ಸಂಕ್ರಮಣ ಪಂಚಮಿ, ಚೈತ್ರ ಶುಕ್ಲ ಪಂಚಮಿ ದಿನ, ಅದರ ಫಲವು ರಾತ್ರಿ ಕಾಲದಲ್ಲಿ ಸಂಕ್ರಮಣವಾಗ್ತಾ ಇರುವುದರಿಂದ ಒಳ್ಳೆ ಸುಭಿಕ್ಷೆ ಎನ್ನುವ ಫಲ ಇದೆ. ಬಿಟ್ಟರೆ ಇನ್ನುಳಿದ ಎಲ್ಲ ಫಲಗಳನ್ನು ನೋಡಿದಾಗ ಸ್ವಲ್ಪ ಭಯಾನಕವಾದ ವಾತಾವರಣ ಅಂತನಿಸುತ್ತೆ. ಆದರೆ ವಿಷ್ಣು ಸಹಸ್ರನಾಮ ಹೇಳುವಂತೆ ಯಾರೂ ಭಯಪಡಬೇಕಾದದ್ದಿಲ್ಲ. ಭಯಕೃತ್ ಭಯನಾಶನ. ಪರಮಾತ್ಮ ಕೆಲವು ಮಂಗಳ, ಶನಿ ಇವರ ಮೂಲಕ ಭಯ ತೋರಿಸಿದರೂ ಕೂಡ ಚಂದ್ರ, ಸೂರ್ಯ, ಗುರು ಇವರೆಲ್ಲರ ಮೂಲಕ ಅವರಲ್ಲಿ ಅಂತರ್ಯಾಮಿಯಾಗಿದ್ದು ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ, ಆ ಪರಮಾತ್ಮನೇ ಗುರು ತಮಃ. ವಿಷ್ಣು ಸಹಸ್ರನಾಮ ತಿಳಿಸುವಂತೆ ಈ ಗುರುವಿನೊಳಗೆ ಅಂತರ್ಯಾಮಿಯಾಗಿದ್ದು ಗುರು ತಮನಾಗಿ ನಮಗೆ ಶುಭ ಫಲವನ್ನು ಕೊಡುವುದಕ್ಕೆ ಪರಮಾತ್ಮ ಸಿದ್ಧನಿದ್ದಾನೆ. ವಿಶೇಷವಾಗಿ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮದ ಪಾರಾಯಣ, ಹರಿನಾಮ ಸ್ಮರಣೆ, ದೇವರ ನಾಮಗಳನ್ನು ಹೇಳೋದು, ಪರಮಾತ್ಮ ಉತ್ತಮವಾದ ಸುಭಿಕ್ಷೆಯನ್ನು ಕೊಟ್ಟು ಎಲ್ಲ ಸಜ್ಜನರನ್ನು ಕೂಡ ರಕ್ಷಣೆ ಮಾಡಲಿ. ಎಲ್ಲರೂ ಸುಖವಾಗಿರಲಿ, ಧರ್ಮ ಮಾರ್ಗದಲ್ಲಿರಲಿ, ಭಗವಂತನ ಸೇವೆಯನ್ನು ಮಾಡಲಿ. ಪರಸ್ಪರವಾದ ಪ್ರೀತಿ ವಿಶ್ವಾಸಗಳಿಂದ ಎಲ್ಲರೂ ಕೂಡ ಸಂತೋಷವಾಗಿದ್ದು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಆಗಲಿ ಎಂಬುದಾಗಿ ಭಗವಂತನಲ್ಲಿ ಪ್ರಾರ್ಥಿಸಿ, ವಿಶೇಷವಾಗಿ ಭಕ್ತಿಯಿಂದ ಪ್ರತಿಯೊಬ್ಬರೂ ಜಪ ಪಾರಾಯಣಾದಿಗಳನ್ನು, ನಾಮಸ್ಮರಣಾದಿಗಳನ್ನು ಮಾಡಿ ನಮಗಾಗಿಯೂ ಸರಿ, ನಮ್ಮವರಿಗಾಗಿಯೂ ಸರಿ, ನಮ್ಮ ದೇಶಕ್ಕಾಗಿಯೂ ಸರಿ, ಇಡೀ ಜಗತ್ತಿಗಾಗಿಯೂ ನಾವು ಕ್ಷೇಮಚಿಂತನ ಮಾಡುವುದು ಈ ಜಗತ್ತಿನ ಒಂದು ಭಾಗ ಆದ ನಮ್ಮೆಲ್ಲರ ಅವಶ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಾವೆಲ್ಲರೂ ಶ್ರದ್ಧಾಭಕ್ತಿಗಳಿಂದ ಮಾಡೋಣ. ಸಕಲ ಸಜ್ಜನರಿಗೂ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ತತ್ವಾಭಿಮಾನಿ ದೇವತೆಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ
ಶ್ರೀಮನ್ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ನೀಡಿ ಸಕಲ ಸಮೃದ್ಧಿಯನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.